ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಕುಟುಂಬದ ಒಡೆತನದ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪತ್ನಿ ಪಾರ್ವತಮ್ಮ ಸಮಾಧಿ ಬಳಿಯೇ ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ದಾವಣಗೆರೆಯ ಮನೆಯ ಬಳಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಗಣ್ಯರ ಅಂತಿಮ ದರ್ಶನಕ್ಕಾಗಿ ಮನೆಯ ಬಳಿಯಲ್ಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದ್ದು, ಸಾರ್ವಜನಿಕರ ದರ್ಶನಕ್ಕೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 11 ಗಂಟೆಯ ನಂತರ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇವತ್ತು ಸಂಜೆಯೇ 4:30ಕ್ಕೆ ನಡೆಯಲಿರುವಂತಹ ಶಾಮನೂರು ಅಂತ್ಯಕ್ರಿಯೆ. ಈ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಸಿಎಂ, ಡಿಸಿಎಂ, ಎಐಸಿಸಿ ಅಧ್ಯಕ್ಷರು, ಸಚಿವರು, ಶಾಸಕರು ಭಾಗಿಯಾಗಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕಾಗಿ ದಾವಣಗೆರೆಯ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರಿಂದ ಸಕಲ ಮಾಹಿತಿಯನ್ನು ಪಡೆಯಲಾಗಿದೆ ಮತ್ತು ಜೊತೆಗೆ ವ್ಯವಸ್ಥೆಯ ಸಂಪೂರ್ಣ ಮೇಲ್ವಿಚಾರಣೆಯನ್ನು ಮಾಡಲಾಗಿದೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಶಾಮನೂರು ಶಿವಶಂಕರಪ್ಪರವರ ಅಂತಿಮ ದರ್ಶನವನ್ನು ಅವರ ಅಭಿಮಾನಿಗಳು, ಕುಟುಂಬಸ್ಥರು ಮತ್ತು ಸಂಬಂಧಿಕರು ಜೊತೆಗೆ ದಾವಣಗೆರೆ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಬಹಳಷ್ಟು ಜನ ಈಗಾಗಲೇ ಆ ಒಂದು ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಅಂತಿಮ ದರ್ಶನಕ್ಕೆ ಬಂದು ಅವರ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಮುತ್ಸದಿ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಹಳಷ್ಟು ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಕಚೇರಿಯನ್ನು ನಡೆಸಿರುವಂಥದ್ದು ಇವರೇ. ಯಾಕಂದರೆ ಇವರೇ ಖಜಾಂಚಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣವಾದಂತಹ ಸಿಬ್ಬಂದಿಗಳಿಗೆ ಇವರಿಂದನೇ ವೇತನ ಹೋಗ್ತಿತ್ತು ಅನ್ನುವಂತಹ ಮಾತು ಇದೆ. ಅಂದರೆ ಒಂದು ಪಕ್ಷದ ವಿಚಾರದಲ್ಲಿ, ಮತ್ತೊಂದು ಸಮಾಜ ಸೇವೆಯ ವಿಚಾರದಲ್ಲಿ, ಜೊತೆಗೆ ನೀವು ದಾವಣಗೆರೆ ಭಾಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಈ ಪಂಚಪೀಠಗಳೇನು ಬರ್ತಾವಲ್ಲ, ಆ ಪಂಚಪೀಠಗಳ ಪ್ರತಿಯೊಂದು ಪೀಠಕ್ಕೂ ತಮ್ಮದೇ ಆದಂತಹ ದಾನ ಧರ್ಮದಲ್ಲಿ ಎತ್ತಿದ ಕೈ. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವಂಥವರು ಇವರು. ಜೊತೆಗೆ ಸಹಕಾರ ಕ್ಷೇತ್ರ ಆಗಿರ್ಬೋದು, ಅದರ ಜೊತೆಗೆ ಆಸ್ಪತ್ರೆ, ವೈದ್ಯಕೀಯ ಕ್ಷೇತ್ರ, ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂದರೆ ಅಲ್ಲಿ ಶಿಕ್ಷಣ ಸಂಸ್ಥೆಯ ಮೂಲಕವಾಗಿ ಮಧ್ಯ ಕರ್ನಾಟಕದ ಬಹಳಷ್ಟು ಜನ ಯುವಕರಿಗೆ ದಾರಿದೀಪ ಆದರು. ಕೇವಲ ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಏನಂದರೆ ಇವರು 6 ಬಾರಿ ಶಾಸಕರಾಗ್ತಾರೆ, ಬಹಳಷ್ಟು ಪ್ರಭಾವಿಯೇ ಇರ್ತಾರೆ. ಆದರೂ ಸಹ ಇವರ ಕೈಗೆ ಸಚಿವ ಸ್ಥಾನ ಬರೋದಕ್ಕೆ ತುಂಬ ತಡ ಆಗುತ್ತೆ. ಬಹಳಷ್ಟು ಜನ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಎಲ್ಲೂ ಸಹ ಏನಂದ್ರೆ ಅಧಿಕಾರದ ಹಿಂದೆ ಹೋಗಿದವರಲ್ಲ. ಅಧಿಕಾರ ಅವರನ್ನು ಅರಸಿ ಬಂದಿರುವಂಥದ್ದೇ ವಿನಃ ಅವರು ಯಾವತ್ತೂ ನಾನು ಸಚಿವರಾಗಬೇಕು, ಸಚಿವ ಸ್ಥಾನ ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದುವಂತಹ ನಾಯಕ ಇರಲಿಲ್ಲ. ಎಲ್ಲ ರೀತಿಯ ಪ್ರಭಾವಿ ನಾಯಕರಾಗಿದ್ದರು. ಆರ್ಥಿಕವಾಗಿ ಪ್ರಭಾವಿಯಾಗಿದ್ದರು, ಸಾಮಾಜಿಕವಾಗಿ ಪ್ರಭಾವಿಯಾಗಿದ್ದರು, ಶೈಕ್ಷಣಿಕವಾಗಂತೂ ಅಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನು ಮಾಡಿಬಿಟ್ರು ದಾವಣಗೆರೆಯಲ್ಲಿ. ಈಗಲೂ ಸಹ ಶಾಮನೂರು ಶಿವಶಂಕರಪ್ಪರವರ ಸಾಮ್ರಾಜ್ಯ ಅಂತ ಕರೀತಾರೆ ಈಗಿನ ಸದ್ಯದ ಮಟ್ಟಿಗೆ. ಆದರೆ ಈ ಸಾಮ್ರಾಜ್ಯ ನಿರ್ಮಾಣ ಮಾಡುವಂತಹ ಆರಂಭಿಕದ ಹಂತಗಳಲ್ಲಿ ದಿನಗಳಿದ್ವಲ್ಲ, ಅವರು ಆ ಶಿಕ್ಷಣ ಕ್ರಾಂತಿಯನ್ನು ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿಯೇ ದಾವಣಗೆರೆ ಈಗ ದೊಡ್ಡ ಮಟ್ಟದಲ್ಲಿ ಸಾಮ್ರಾಜ್ಯವಾಗಿ ಬೆಳೆದಿದೆ. ಆದರೆ ಆ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕಿರುವಂತಹ ವ್ಯಕ್ತಿ ಇದೇ ವ್ಯಕ್ತಿ. ಅವರು ಶಿಕ್ಷಣ ಕ್ರಾಂತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಚಾಲೆಂಜಸ್ಗಳು ಬರ್ತವೆ. ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅಷ್ಟು ಈಸಿ ಇರಲಿಲ್ಲ ಆ ಸಂದರ್ಭದಲ್ಲಿ. ಆದರೆ ಈಗ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಹಿತ ಸಾಮ್ರಾಜ್ಯವಾಗಿ ಕಾಣಿಸ್ತಾ ಇದ್ದಾವೆ. ಇನ್ನು ಆಸ್ಪತ್ರೆಗಳ ವಿಚಾರದಲ್ಲಿ ಮಧ್ಯಭಾಗದಲ್ಲಿರುವಂತಹ ಅಂದರೆ ಮಧ್ಯ ಕರ್ನಾಟಕದಲ್ಲಿರುವಂತಹ ಜನರು ತಮ್ಮ ಆರೋಗ್ಯದಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನೇರವಾಗಿ ಬೆಂಗಳೂರಿಗೆ ಬರಬೇಕಿತ್ತು. ಆದರೆ ಬೆಂಗಳೂರಿನಲ್ಲಿ ಸಿಗುವಂತಹ ಸೌಕರ್ಯಗಳು, ಇಲ್ಲಿ ಸಿಗುವಂತಹ ಅತ್ಯಾಧುನಿಕವಾದಂತಹ ವೈದ್ಯಕೀಯ ಸೇವೆಯನ್ನು ದಾವಣಗೆರೆಯಲ್ಲಿ ಕೊಟ್ಟರು. ಆ ದಾವಣಗೆರೆಯಲ್ಲಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕೇವಲ ದಾವಣಗೆರೆಗೆ ಮಾತ್ರ ಅದು ಸೀಮಿತ ಆಯ್ತಾ? ಇಲ್ಲ, ಅಕ್ಕಪಕ್ಕದ ಜಿಲ್ಲೆಗಳಿಗೆ, ಈಗ ಹಾವೇರಿ ಆಗಿರ್ಬೋದು, ಅಥವಾ ಏನಂದರೆ ಅಲ್ಲಿ ಪಕ್ಕದಲ್ಲಿರುವಂತಹ ಹರಿಹರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಭಾಗದಲ್ಲಿರುವಂತಹ ಜನರು ಒಂದು ಒಳ್ಳೆಯ ವೈದ್ಯಕೀಯ ಸೇವೆ ಬೇಕು ಅಂದರೆ ನೇರವಾಗಿ ಬಂದಿರುವಂಥದ್ದು ಇದೇ ಒಂದು ಸ್ಥಳಕ್ಕೆ. ಈ ಮಲೆನಾಡು ಭಾಗದ ಅಂದರೆ ಮಲೆನಾಡಿನ ಹೆಬ್ಬಾಗಿಲಿನ ಭಾಗದ ಕೆಲವೊಂದು ಪ್ರದೇಶಗಳೇನಿದ್ದಾವೆ, ಆ ಪ್ರದೇಶಗಳಿಗೂ ಸಹ ವೈದ್ಯಕೀಯ ಸೇವೆ ಸಮರ್ಪಕವಾಗಿ ಸಿಗ್ತಾ ಇರಲಿಲ್ಲ. ಆದರೆ ಅಂತಹ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಖಂಡಿತ ಅದು ಖಾಸಗಿಯಾಗಿ ಮಾಡಿರ್ಬೋದು. ಆದರೆ ಖಾಸಗಿಯಾಗಿ ಮಾಡುವಂತಹ ಧೈರ್ಯವನ್ನು ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಶಾಮನೂರು ಅವರು. ಅದಾದ ಮೇಲೆ ಅವರ ಮಗವರು ಸಹ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ, SS ಮಲ್ಲಿಕಾರ್ಜುನ್. ಅವರ ಸೊಸೆಯೂ ಸಹ ಈಗ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿದ್ದಾರೆ, ಅದೇ ಒಂದು ದಾವಣಗೆರೆಯಿಂದ. ನೀವು ನಂಬಲ್ಲ, ಒಂದು ಕಾಲದಲ್ಲಿ ಕಾಂಗ್ರೆಸ್
ನಾಯಕರುಗಳು ಎಲ್ಲರೂ ಸಹ ಇವರು ಮನೆಗೇನೆಂದ್ರೆ ಪರೇಡನ್ನು ಮಾಡ್ತಾ ಇದ್ರು. ಅದರಲ್ಲೂ ಇದನ್ನೆಲ್ಲ ಮೀರಿ ಲಿಂಗಾಯತ, ವೀರಶೈವ ಲಿಂಗಾಯತ ಅನ್ನುವಂತಹ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಮಹಾಸಭೆಯ ಅಧ್ಯಕ್ಷರಾಗಿದ್ದರು ಇವರು. ವೀರಶೈವ ಮಹಾಸಭಾದ ಅಧ್ಯಕ್ಷ ಇವರು. ಸತತವಾಗಿ ಇವರು ಮತ್ತೆ ಭೀಮಣ್ಣ ಖಂಡ್ರೆ ಇಬ್ರು ಪರಮಾಪ್ತರು. ಭೀಮಣ್ಣ ಖಂಡ್ರೆ ಮಾಜಿ ಸಚಿವರು. ಭೀಮಣ್ಣ ಖಂಡ್ರೆ ಈ ವೀರಶೈವ ಮಹಾಸಭಾದಲ್ಲಿ ಮತ್ತೆ ಶಾಮನೂರ್ ಅವರ ಪಾತ್ರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿರುವಂಥದ್ದು. ಇಬ್ಬರು ನಾಯಕರುಗಳು ವೀರಶೈವ ಮಹಾಸಭಾವನ್ನ ಎತ್ತಿರುವಂತಹ ರೀತಿ ನೋಡಿದ್ರೆ ಇವಾಗಲೂ ಸಹ ಆ ಮಹಾಸಭಾ ಇರೋದಕ್ಕೆ ಮೂಲವಾದಂತಹ ಕಾರಣ ಇವರೇ ಅಂದರೂ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ತಮ್ಮ ಸೇವೆಯನ್ನ ಮುಡುಪಾಗಿಟ್ಟಿರುವಂತಹ ನಾಯಕರುಗಳಿಬ್ರು.